ಬಾರಿಯೂ ಸಹ ಸಿಇಟಿ ಪರೀಕ್ಷೆಯ ವೇಳೆ ಜನಿವಾರ ಫೈಟ್ ಶುರುವಾಗಿದೆ ವೀಕ್ಷಕರೇ. 5 ಜನ ವಿದ್ಯಾರ್ಥಿಗಳಲ್ಲಿ ಜನಿವಾರವನ್ನು ತೆಗೆಸಲಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ಬಾರಿಯೂ ಸಹ ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರವನ್ನು ತೆಗೆಸಿರ್ತಕ್ಕಂತಹ ಆರೋಪ ಕೇಳಿ ಬಂದಿರುವಂಥದ್ದು. ನಿನ್ನೆ ಸಿಇಟಿ ಪರೀಕ್ಷೆ ನಡೀತು. ಈ ಟೈಮ್ನಲ್ಲಿ ಮಡಿವಾಳದ ಕೃಪಾನಿಧಿ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರವನ್ನು ತೆಗೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 5ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಜನಿವಾರವನ್ನು ತೆಗೆಸಲಾಗಿದೆಯಂತೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರಲಾಗಿದೆ ಅನ್ನುವ ಆರೋಪ. ಮೊದಲ ದಿನ ಸಿಇಟಿಯಲ್ಲಿ ಜನಿವಾರವನ್ನು ತೆಗೆಸಿದ್ದಾರೆ ಸಿಬ್ಬಂದಿಗಳು. ವಿದ್ಯಾರ್ಥಿ ಆನಂದ್, ಸುಧೀರ್ ಸೇರಿದ ಹಾಗೆ ಒಂದಷ್ಟು ಜನರ ಜನಿವಾರವನ್ನು ತೆಗೆಸಿದಾರಂತೆ. ಜನಿವಾರ ತೆಗೆಯಲ್ಲ ಅಂದಿದ್ದಕ್ಕೆ ಮನೆಗೆ ಹೋಗುವಂಥ ಉಡಾಫಿಯಾಗಿ ಮಾತನಾಡಿದ್ದಾರೆ. ಮಗನ ಭವಿಷ್ಯದ ದೃಷ್ಟಿಯಿಂದ ಪೋಷಕರು ಬೇರೆ ದಾರಿ ಇಲ್ಲದೆ ಜನಿವಾರ ತೆಗೆದಿದ್ದಾರೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಇಟಿ ಸೆಲ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪೋಷಕರ ಮನವೊಲಿಸಿ ಎಲ್ಲೂ ಈ ಬಗ್ಗೆ ನೀವು ಹೇಳಬಾರ್ದು ಅಂತ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಮಾಡಿದಾರಂತೆ. ಈ ಬಗ್ಗೆ ಎಲ್ಲೂ ಹೇಳಬಾರ್ದು ನೀವು ಅಂತ ಹೇಳಿ ಒತ್ತಾಯ ಮಾಡಿ ಒಂದು ಲೆಟ್ರನ್ನ ಬೇರೆ ಬರ್ಸ್ಕೊಂಡಿದ್ದಾರಂತೆ. ಈ ಜನಿವಾರ ತೆಗೆಸುವಂಥ ಒಂದು ವಿಚಾರ ಇದೆಯಲ್ಲ, ಇದು ಪ್ರತಿ ಬಾರಿ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ರಿಪೀಟ್ ಆಗ್ತಾ ಇದೆ. ಲಾಸ್ಟ್ ಟೈಮು ಅಷ್ಟೇ ಇದೇ ರೀತಿಯಾಗಿ ಸಮಸ್ಯೆ ನಿರ್ಮಾಣ ಆಗಿತ್ತು ಶಿವಮೊಗ್ಗದಲ್ಲಿ. ಈಗ ನಮ್ಮ ಬೆಂಗಳೂರಿನಲ್ಲಿ ಕೃಪಾನಿಧಿ ಕಾಲೇಜಿನಲ್ಲಿ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರ ತೆಗೆಸಿದ್ದಾರೆ. ಎಸ್, ಅಫ್ಕೋರ್ಸ್ ಒಂದಷ್ಟು ಮೆಟಲ್ಗಳನ್ನು ನೀವು ರಿಮೂವ್ ಮಾಡ್ತೀರಿ. ಮೈ ಮೇಲೆ ಇರ್ತಕ್ಕಂಥ ಒಡವೆಗಳು, ಮೆಟಲ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಆಭರಣಗಳನ್ನು ನೀವು ರಿಮೂವ್ ಮಾಡೋದು ಓಕೆ. ಆದರೆ ಶರ್ಟ್ ಒಳಗಡೆ ಇರ್ತಕ್ಕಂಥ, ಬನಿಯನ್ ಒಳಗಡೆ ಇರ್ತಕ್ಕಂತಹ ಜನಿವಾರವನ್ನು ಹೆಂಗೆ ತೆಗೆಸ್ತೀರಿ, ಯಾಕಾಗಿ ತೆಗೆಸ್ತೀರಿ ಅನ್ನುವಂಥದ್ದು ಅದಕ್ಕೆ ಉತ್ತರ ಮತ್ತು ಸಿಇಟಿ ಅಧಿಕಾರಿಗಳು ಅಥವಾ ಯಾರು ಇದರ ಜವಾಬ್ದಾರಿನ ವಹಿಸ್ಕೊಂಡಿದ್ದಾರೆ ಅವ್ರು ಕೊಡ್ತಾನೇ ಇಲ್ಲ. ಜನಿವಾರ ನಿಮಗೆ ಕೇವಲ ಒಂದು ದಾರವಾಗಿ ಕಾಣಿಸಬಹುದು, ಆದರೆ ಉಪನಯನ ಮಾಡಿ ಅದಕ್ಕೆ ಆಗಿರ್ತಕ್ಕಂಥ ಒಂದಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಕೆ ಮಾಡಿ ಅದನ್ನು ಹಾಕಿರ್ತಾರೆ. ಆದರೆ ನೀವು ಏಕಾಏಕಿಯಾಗಿ ಸಿಇಟಿ ಅನ್ನುವ ಹೆಸರಿನಲ್ಲಿ ಜನಿವಾರ ಬಿಚ್ಚಿಸ್ತೀರಿ ಅಂದರೆ ಸಹಜವಾಗಿ ಪೋಷಕರ ಆಕ್ರೋಶಕ್ಕೆ ಇದು ಕಾರಣ ಆಗಿದೆ. ನಿನ್ನೆ ಬೆಳಗ್ಗೆ ಎಕ್ಸಾಮ್ಸ್ ಹೋದಾಗ ಒಳಗಡೆಗೆ ರಿಸ್ಕಿಂಗ್ ಮಾಡ್ಬೇಕಾದ್ರೆ ಅವ್ನಿಗೆ ಜನಿವಾರ ತೆಗೆದು ಹೇಳಿದ್ದಾರೆ. ಅವನು ಜನಿವಾರ ತೆಗೆದಿಟ್ಬಿಟ್ಟು ಹೋಗಿ ಎಕ್ಸಾಮ್ ಬರ್ತಿದ್ದಾನೆ. ಆದರೆ ಆ ಜನಿವಾರ ತೆಗೆದು ಅಷ್ಟು ಒಂದು ಒಳ್ಳೆ ಇದೆಲ್ಲ ನಮ್ಮ ಕಡೆಗೆ. ಅದರಿಂದ ಅದು ಮನಸ್ಸಿಗೆ ಬೇಜಾರಾಯಿತು. ಮಧ್ಯಾಹ್ನ ಬಂದ ಒಂದು ಕಾಲೇಜಲ್ಲಿ ಮತ್ತೆ ನಾನು ಹೋಗಿ ಅವರನ್ನೆಲ್ಲ ಮಾತಾಡಿದ್ದೀನಿ, ಪೊಲೀಸ್ ಅವರೆಲ್ಲ ಮಾತಾಡಿದ್ದೀನಿ, ಮತ್ತೆ ಸಿಇಟಿ ಅಬ್ಸರ್ವರ್ ಮಾತಾಡಿದ್ದೀನಿ. ಎಲ್ಲ ಕಡೆಗೂ ನಾನು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಇವ್ರು ಏನು ಆ್ಯಕ್ಷನ್ ತಗೊಳ್ತಾ ಇದ್ದಾರೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ನಿನ್ನೆ ಬೆಳಗ್ಗೆ ಎಕ್ಸಾಮ್ಸ್ ಹೋದಾಗ ಒಳಗಡೆಗೆ ರಿಸ್ಕಿಂಗ್ ಮಾಡ್ಬೇಕಾದ್ರೆ ಅವ್ನಿಗೆ ಜನಿವಾರ ತೆಗೆದು ಹೇಳಿದ್ದಾರೆ. ಅವನು ಜನಿವಾರ ತೆಗೆದಿಟ್ಬಿಟ್ಟು ಹೋಗಿ ಎಕ್ಸಾಮ್ ಬರ್ತಿದ್ದಾನೆ. ಆದರೆ ಆ ಜನಿವಾರ ತೆಗೆದು ಅಷ್ಟು ಒಂದು ಒಳ್ಳೆ ಇದೆಲ್ಲ ನಮ್ಮ ಕಡೆಗೆ. ಅದರಿಂದ ಅದು ಮನಸ್ಸಿಗೆ ಬೇಜಾರಾಯಿತು. ಮಧ್ಯಾಹ್ನ ಅವರು ಮೆಟಲ್ ನಾನು ತೆಗಿಯಲ್ಲ, ಇದು ನಮ್ದಲ್ಲಿ ಇರಲೇಬೇಕು, ನಾನು ತೆಗಿಯಲ್ಲ ಅಂದ್ರೆ ಸೊ ತೆಗಿ ಅಂದರು. ಏನು ಇರಬಾರ್ದು, ರೂಲ್ಸ್ ಪ್ರಕಾರ ತೆಗಿಬೇಕು ಅಂದ್ರೆ ನಂಗೂ ಅದು ಗೊತ್ತಿರಲಿಲ್ಲ. ಸೊ ನಾನು ಒಳಗೆ ಸಿಇಟಿ ಒಳಗೆ ಬಿಡಲ್ಲ ಅಂದ್ಕೊಂಡು ನಾನು ತೆಗೆದು ರೂಮ್ ಕಳಿಸಿದ್ರು. ಅಲ್ಲಿ ರೂಮ್ ಒಳಗೆ ಹೋಗಿ ನಾನು ತೆಗ್ದು ವಾಪಸ್ಸು ಬಂದೆ. ಆಮೇಲೆ ಬಂದ್ಬಿಟ್ಟು ಎಕ್ಸಾಮ್ ಫಸ್ಟ್ ಫಿಸಿಕ್ಸ್ ಎಕ್ಸಾಮ್ ಬರೆದೆ. ಮುಗ್ದು ಬರೋಷ್ಟರಲ್ಲಿ ಅಪ್ಪ ಅಮ್ಮಂಗೆ ಹೇಳಿದೆ ಅವಾಗ. ಸೊ ದಟ್ ಅವಾಗ ಎಲ್ಲ ಪೇರೆಂಟ್ಸ್ ಹೋಗಿ ಪ್ರಿನ್ಸಿಪಲ್ ಚೇರ್ಮನ್ ಹತ್ರ ಎಲ್ಲ ಜಗಳ ಆಡಿದ್ರು. ಸೊ ಅವಾಗ ಹಾಕೊಂಡು ತಿರ್ಗಾ ಸೆಕೆಂಡ್ ಅಟೆಂಪ್ಟ್ ಸೆಕೆಂಡ್ ಇದು ಕೆಮಿಸ್ಟ್ರಿ ಇತ್ತು. ಸೊ ಅವಾಗ ಬರೆದು ವಾಪಸ್ ಬಂದೆ. ಪೊಲೀಸ್ನವ್ರು ಎಲ್ಲರೂ ಬಂದಿದ್ರು, ಬಟ್ ನಂಗೇನು ಹೆಲ್ಪ್ಫುಲ್ ಆಗಲಿಲ್ಲ. ಈಗ ನಿಮಗೆ ನೀವಾಗೆ ತೆಗೆದ್ರ ರೂಮ್ ಹೋಗಿ ಅಥವಾ ಅವರಾಗೆ ತೆಗೆಸಿದ್ರ? ಅಂದ್ರೆ ಅವ್ರು ಹೇಳಿದ್ರು ತೆಗಿಯಕ್ಕೆ. ಸೊ ದಟ್ ನಾನು ಎಷ್ಟು ಬೇಡ್ಕೊಂಡೆ. ಏನು ತೆಗಿಯಲ್ಲ ಅಂತ ಹೇಳಿದ್ರ ನೀವು? ತೆಗಿಯಲ್ಲ ಅಂತ ಹೇಳ್ದೆ ನಾನು, ಅಫ್ಕೋರ್ಸ್ ಅಂದೆ. ಅದಕ್ಕೆ ಅವ್ರು ಇಲ್ಲ ತೆಗಿಬೇಕು, ಇಲ್ಲ ಒಳಗಿಲ್ಲ ಅಂತ ಹೇಳಿ. ಮೆಟಲ್ ಏನಾದ್ರು ಸಿಸಿ ಕ್ಯಾಮ್ರಾ ಇರತ್ತೆ ಅಂಕಲ್ ಒಳಗೆ ಚೆಕ್ ಮಾಡಕ್ಕೆ. ಸೊ ಕಾಪಿ ಮಾಡಕ್ಕೆ ಬ್ಲೂಟೂತ್ ಡಿವೈಸ್ ಏನೋ ಇರುತ್ತೆ, ಏನೂ ಇರಲ್ಲ. ಸೊ ದಟ್ ಇವಾಗ ಒಳಗೆ ಹೋದ್ವಿ, ಚೇಂಜ್ ಮಾಡ್ಕೊಂಡ್ವಿ, ನಾವು ಬಿಚ್ಚಿದ್ವಿ, ಬ್ಯಾಗ್ ಒಳಗೆ ಹಾಕಿ ವಾಪಸ್ಸು ಹೋಗಿ ಎಲ್ಲ ನಿಮ್ಗೆ ಅಲೌ ಮಾಡಿದ್ರಲ್ಲ ಅವಾಗ ತಹಶೀಲ್ದಾರ್, DCP, ACP ಬಂದಿದ್ರಲ್ವಾ? ಅವಾಗ ಏನಾದ್ರು ಕ್ಷಮೆ ಕೇಳಿದ್ರು ಅವರು ಸ್ಟಾಫ್? ಕೇಳಿದ್ರು. ಏನಂತ ನಂಗೆ ಗೊತ್ತಿಲ್ಲ. ಅಪ್ಪ ಅಮ್ಮ ಇದ್ರು, ಅವ್ರಿಗೆಲ್ಲ ಸಾರಿ ಕೇಳಿದ್ರು. ನಂಗೆ ಅವ್ರೆಲ್ಲ ತರ ವಿದ್ಯಾರ್ಥಿಗಳು ತೆಗೆದಿದ್ರು ನಾವು ತೆಗಿಸಿಲ್ಲ ಅಂತಾರೆ, ಹೌದಾ? ಇಲ್ಲ ಅವರೇ ತೆಗ್ಸಿದ್ದು. ನಾವೇ ತೆಗಿದ ನಾವು ಸುಮ್ಮನೆ ತೆಗಿಯಲ್ಲ. ಇಲ್ಲ ಟಚ್ ಮಾಡ್ಲಿಲ್ಲ, ಡೈರೆಕ್ಟ್ ಪಾಕೆಟ್ ಚೆಕ್ ಮಾಡಿ ಸ್ಕ್ಯಾನ್ ಮಾಡಿ ಕಳಿಸ್ತೀವಿ. ಇವತ್ತು ಈಗ ತೆಗ್ಸಿರೋದ್ರಿಂದ ಎಷ್ಟು ಬೇಜಾರಾಯ್ತು? ತುಂಬಾ ಬೇಜಾರಾಯ್ತಾ? ಮೆಂಟಲಿ ಬೇಜಾರಾಗತ್ತೆ. ಸೊ ತುಂಬಾ ಬೇಜಾರಾಯ್ತು ಒಂಥರ. ಹೋಗ್ಲಿ, ಅವ್ರು ಆಮೇಲೆ ಯಾರು ಸಾರಿ ಕೇಳಿದ್ರು ನಿಮ್ಗೆ?
ನಮ್ಗೇನು ಕೇಳಲಿಲ್ಲ ನಮ್ಗೆ ನಕ್ಕುಲ್ ಅಂತ. ಬಾಪುಟ ನೀನಂತೆ ನಿಮ್ಮ ಹೆಸರು ಹೇಗೆ ಬರ್ದೆ ಎಕ್ಸಾಮ್? ಎಕ್ಸಾಮ್ ಎಲ್ಲ ಚೆನ್ನಾಗಾಯ್ತು, ಆದರೆ ಮನ್ಸಿಗೆ ತುಂಬ ಬೇಜಾರಾಯಿತು. ಲೈಕ್ ನಮಗೆ ಮನ್ಸಿಗೆ ತುಂಬ ಬೇಜಾರಾಯಿತು, ಹಂಗೆಲ್ಲ ಮಾಡಬಾರ್ದಿತ್ತು. ನಾವೇನೋ ಅಂದ್ಕೊಂಡು CET ಬರಿಬೇಕು ಅಂತ ಬಂದಿರ್ತೀವಿ, ಅವರು ಜನ್ವರ ತೆಗಿದಿದ್ರೆ ಒಳಗೆ ಬಿಡಲ್ಲ ಅಂತ ಈ ಥರ ತುಂಬ ಪರಿಶೀಲಿಸಿದ್ರು. ತುಂಬ ಬೇಜಾರಾಯಿತು. ಆಮೇಲೆ ಅವರು ಬಿಚ್ಚಲೇಬೇಕು, ಬಿಚ್ಚದಿದ್ರೆ ಒಳಗೆ ಬಿಡೋದಿಲ್ಲ ಅಂದ್ಬಿಟ್ರು. ಸೊ ನಾನು ಕಾಲ್ ಮಾಡಿದೆ, ನಮ್ಮಪ್ಪ ಬಿಟ್ಟೋಗಿದ್ರು. ಕಾಲ್ ಮಾಡೋದಕ್ಕೆ ಫೋನ್ ಇರಲಿಲ್ಲ. ಕಾಲ್ ಮಾಡಿದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಅವ್ರು ಬಿಡಲ್ಲ ಅಂತಿದ್ದಾರೆ ಅಂತ ನಾನು ಬಿಚ್ಚೋದೆ. ಮನಸ್ಸಿಲ್ಲ ಅಂದ್ರೆ ಬಿಚ್ಚೋದೆ. ತುಂಬ ಬೇಜಾರಾಯಿತು. ಆಮೇಲೆ ಬಂದ್ಬಿಟ್ಟು ಕಾಲ್ ಮಾಡಿ ಹೇಳಿದೆ, ಅಮ್ಮಂಗೆ ಈ ಥರ ತಿಳಿಸ್ದೆ. ಅವರು ಫುಲ್ ಸೀರಿಯಸ್ ಆಗ್ಬಿಟ್ಟು ತಕ್ಷಣ ಪ್ರಿನ್ಸಿಪಲ್ ಹತ್ರ ಬಂದು ಮಾತಾಡಿದ್ರು. ಆಮೇಲೆ ಸುಳ್ಳು ಹೇಳ್ತಾರೆ. ನನಗೆ ತೆಗ್ಸ್ಬೇಕು ಅಂತ ಹೇಳಿದ್ದು ಒಬ್ಬ ಲೈಕ್ ಹುಡುಗ, ಮನುಷ್ಯರು ಅಂದರೆ ಏನಂತಾರೆ ಒಬ್ಬ ಮೆನ್, ಅವರು ಅಲ್ಲಿ ತಂದು ನಿಲ್ಸಿದ್ದು ಒಬ್ಳು ಹುಡುಗಿನ. ಲೈಕ್ ಯಾವ್ದು ಆಯಾಮ ಆಂಟಿನ ತಂದು ನಿಲ್ಸ್ಬಿಟ್ಟು ಸುಳ್ಳು ಹೇಳ್ತಿದ್ದಾರೆ. ಈ ಥರ ಮಾಡೋದು ತುಂಬ ತಪ್ಪು, ಈ ಥರ ಮಾಡೋದು ಸರಿಯಲ್ಲ. ಸೊ ನಾವಿವಾಗ ರೈಸ್ ಮಾಡದೇ ಇದ್ರೆ ವಾಯ್ಸ್ನ ಪಕ್ಕ ಮುಚ್ಚಾಕ್ಬಿಡ್ತಾರೆ ನಮ್ಮನ್ನ. ಸೊ ಅದಕ್ಕೆ ಅದು ಹೇಳ್ಕೊಳ್ದಾಗ್ದಿರೋಷ್ಟು ಬೇಜಾರಾಯ್ತು. ಇವಾಗ ನಾವು ಬ್ರಾಹ್ಮಿನ್ಸ್ ಅಂದ್ರೆ ನೆನ್ನೆ ಹೇಳಿದ್ದು, ನಾವು ಬ್ರಾಹ್ಮಿನ್ಸ್ ಅಂದ್ರೆ ಜನ್ವಾರದಲ್ಲೇ ಎಲ್ಲ ಹಿಡ್ಕೊಂಡಿರ್ತೀವಿ. ಅದು ನಮ್ಮ ಪಾರ್ಟ್ ಆಫ್ ಬಾಡಿ ತರ. ಸೊ ನಾವು ಅದನ್ನ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ. ಒಂದ್ ಪಕ್ಷ ತಂದೆ ತೀರೋದಾಗ ಬಿಚ್ಚೋದು ನಾವು, ಅವಾಗ್ಲೂ ಅರ್ಧ ಬಿಚ್ತೀವಿ ಅಷ್ಟೇ. ಜನ್ವರ ಯಾವತ್ತು ಬಿಚ್ಚೋದಿಲ್ಲ, ನಮ್ಮ ಬಾಡಿ ಪಾರ್ಟ್ ತರ ಅದು. ಸೊ ಆತರ ಅದನ್ನೇ ಬಿಚ್ಚಿದ್ದಾರೆ ಅಂದ್ರೆ ಅವ್ರು ಎಂತ ಪರಿ ಇರ್ತಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ. ಈ ಸೊಸೈಟಿ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಂದ್ಮೇಲೆ ಅವನ್ನ ಭೇಟಿ ಮಾಡಕ್ ಬಂದಿದ್ದೆ, ಡಬಿ ತಗೊಂಡ್ ಬಂದೆ. ಅವಾಗ ಹೇಳ್ತಾ ಇದ್ದಾನೆ ಜನ್ವಾರ ತೆಗೆದು ಹೋಗ್ಬೇಕು, ಇಲ್ಲಾಂದ್ರೆ ಎಕ್ಸಾಮ್ ಬರೆಯಕ್ ಬಿಡಲ್ಲ ಅಂತ ಹೇಳಿದ್ರು. ಅವಾಗ ನಂಗೆ ಆಘಾತ ಆಯ್ತು, ಇದೇನ್ ಈ ತರ ಮಾಡ್ತಾ ಇದಾರೆ, ರೂಲ್ಸ್ ಇಲ್ವಲ್ಲ ಅಂತ ಕೇಳಿದಕ್ಕೆ ಆಮೇಲೆ ಯೋಚನೆ ಮಾಡಿ ಬೇರೆ ಫ್ರೆಂಡ್ಸ್ನೆಲ್ಲ ಕೇಳಿದೆ. ಅವ್ರು ಯಾರು ಮಾಡಿಲ್ಲ ಈ ತರ, ಯಾವ ಸೆಂಟರ್ ಅಲ್ಲೂ ಆಗಿಲ್ಲ, ಇಲ್ಲಿ ಮಾತ್ರ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಒಳಗಡೆ ಹೋಗಿ ಎಷ್ಟು ಪಕ್ಕ ನಿಂತ್ಕೊಂಡಿದ್ವಿ. ಎಕ್ಸಾಮ್ ಮತ್ತೆ ಕೆಮಿಸ್ಟ್ರಿ ಎಕ್ಸಾಮ್ ಇದೆಯಲ್ಲ, ಮಕ್ಳಿಗೆ ಆತಂಕ, ನೀನು ಮಾತಾಡ್ಬಿಡ್ತೀನಿ ಅಂತ ಅವ್ರು ಟೆನ್ಷನ್ ಮಾಡ್ಕೊಂತಾರೆ. ಎಕ್ಸಾಮ್ ಆಗ್ಲಿ ಆಮೇಲೆ ಹೋಗಿ ಕೇಳೋಣ ಅಂತ ಒಳಗಡೆ ಕೆಮಿಸ್ಟ್ರಿ ಎಕ್ಸಾಮ್ ಹೋದ್ರು. ಆಮೇಲೆ ಹೋಗಿ ಪ್ರಿನ್ಸಿಪಾಲ್ ಮೀಟ್ ಮಾಡಿದ್ವಿ. ಅವ್ರು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ, ನಾವು ಈ ತರ ನಾವು ಮಾಡಿ ಅಂತ ಯಾರಿಗೂ ಹೇಳಿಲ್ಲ. ಆದ್ರೂ ಮಾಡಿದ್ದಾರೆ ಅಂದ್ರೆ ನಮ್ಗೆ ಏನ್ ಗೊತ್ತಾಗ್ತಾ ಇಲ್ಲ, ಯಾರು ಹೇಳಿದಕ್ ಮಾಡಿದ್ದಾರೆ. ಒಬ್ರು ಪಿಯೂನು, ಒಬ್ರು ಒಳಗಡೆ 18 ವರ್ಷದಿಂದ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದಾರಂತೆ. ಯಾವ ಎಕ್ಸಾಮ್ಗೂ ಈ ತರ ಮಾಡಿಲ್ವಂತವ್ರು, ಇದಕ್ ಮಾತ್ರ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸರ್ ನಮ್ಗೆ. ಅದೇ ಒಂದ್ ದೊಡ್ಡ ಪ್ರಶ್ನೆ ಆಗೋಗಿ. ಅವ್ರು ಭರವಸೆ ಕೊಟ್ಟಿದ್ದಾರೆ, ಅವ್ರು ಇಂಟರ್ನಲ್ ಇದು ನಾವು ಎನ್ಕ್ವೈರಿ ಮಾಡ್ಬಿಟ್ಟು ಯಾಕೆ ಅಂತ ಹೇಳ್ತೀವಿ ಅಂತ, ಎಕ್ಸಾಮ್ ಆಗೋಗ್ಲಿ ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ನಿನ್ನೆ ಏನು ಮಾತಾಡ್ಲಿಲ್ಲ. ಇಲ್ಲ ಇವಾಗ ಬಂದಿದೀವಿ, ಎಕ್ಸಾಮ್ ಮುಗಿಯುತ್ತೆ ಮಧ್ಯಾಹ್ನ, ಆಮೇಲೆ ಏನ್ ಮಾಡಿದ್ರಿ ಅವ್ರು ಯಾಕೆ ನಾವು ನನ್ನ ಮಗನಿಗೆ ಯಜ್ಞೋಪವೀತ ಸಂಸ್ಕಾರನ ಅಷ್ಟಮ ಗರ್ಭ ಅಂತ 8ನೇ ವರ್ಷದಲ್ಲಿ ಮಾಡಿದೀವಿ ನಾವು. ನನ್ನ ಮಗನಿಗೆ 18 ವರ್ಷ. 10 ವರ್ಷ ಅವನು ಸತತವಾಗಿ ಒಂದ್ ದಿವಸನೂ ಜನವರ ತೆಗೆದೇ ಅವನು ಹಾಕೊಂಡಿದ್ದಾನೆ. ಮತ್ತೆ ದಿನಾಗ್ಲೂ 2 ಸಂಧ್ಯಾ ವಂದನೆ ಮಾಡ್ತಾನೆ. ಅದು ಹಾಕೊಂಡ್ ಮಾಡ್ಬೇಕು, ಗಾಯತ್ರಿ ಜಪ ಅಂತ ನಮ್ಮ ಇದರಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಇರೋದು. ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದಾನೆ. ಇವಾಗ ಒಂದೇ ದಿವಸ ಇವರು ಇಲ್ಲಿ ಬಂದ್ಬಿಟ್ಟು ತೆಗಿಬೇಕು ಅಂತ ಹೇಳಿ ಅವ್ನು ತುಂಬಾ ಶಾಕಲ್ಲಿದ್ದ. ತೆಗಿಬೇಕಾದಾಗ ನಾನು ಒಂದ್ಸಲ ಕೇಳ್ದ, ಅವನು ಹಿಂಗ್ ಹೇಳ್ತಾ ಇದಾರೆ ಏನ್ ಮಾಡ್ಬೇಕು ಅಂತ. ಸೊ ನಾನು ಇನ್ನು ಒಂದ್ಸಲ ನನ್ಗೂ ಶಾಕ್ ಆಯ್ತು, ಹಿಂಗೆಲ್ಲ ಏನ್ ಹೇಳ್ತಾ ಇದಾರ ಅನ್ನೋ ತರ. ಆಮೇಲೆ ಅವ್ರಿಗೆ ಕೇಳಿದೆ, ಏನಪ್ಪಾ ನೋಡು ಇನ್ನೊಂದ್ಸಲ ಕೇಳಿ ನೋಡು ಅಂತ. ಅವರು ನೀನು ತೆಗಿದೇ ಹೋದ್ರೆ ಎಕ್ಸಾಮ್ ಬರಿಬೇಡ, ಹಂಗೆ ವಾಪಸ್ ಹೋಗು ಅಂತ ಹೇಳಿದಾರಂತೆ. ಆಮೇಲೆ ಅವನೇನ್ ಹೇಳ್ತಾ, ಇನ್ನು ನನ್ ಮುಂದೆ ಇನ್ನೂ 3-4 ಜನ ತೆಗೆದಿದ್ದಾರೆ ಅನ್ನೋ ತರ ಹೇಳ್ದ. ಹಂಗಾಗಿ ನಾನು ಅನ್ಕೊಂಡೆ CET ಅವರು ಏನೋ ಇನ್ಸ್ಟ್ರಕ್ಷನ್ ಬಂದಿರಬಹುದು. ಹಾಗಾಗಿ ಬೇಜಾರಾಯ್ತು ಸರ್. ಮನ್ಸಿಗೆ ತುಂಬಾ ನೋವಾಗ್ತಿದೆ. ನನ್ ಮಗನು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾನೆ. ಎಕ್ಸಾಮ್ ಹೇಗ್ ಮಾಡಿದಾನೆ ಅಂತ ಗೊತ್ತಿಲ್ಲ. ಇವತ್ತು ಅದೇ ಓದಿದಾನೆ, ಏನ್ ಬರೀತಾನೆ ಅನ್ನೋದು ಗೊತ್ತಿಲ್ಲ ಸರ್. ಇವತ್ತೇನ್ ತೆಗ್ಸಿಲ್ಲ, ನಿನ್ನೆ ತೆಗ್ಸಿರೋದು. ನಿನ್ನೆ ಅವರೆಲ್ಲರೂ ನಮ್ಮ ಹತ್ರ ಎಲ್ಲ ಸಾರಿ ಕೇಳಿದ್ರು. ಇವತ್ತಾಗ್ಲೇ ನೆನೆ ಹೇಳ್ತಾರೆ, ಅವರೇ ತೆಗೆದ್ಬಿಟ್ಟು ಹೋಗಿದ್ದಾರೆ ಅಂತ ಅಂತಿದ್ದಾರೆ. ನಮಗ್ ಗೊತ್ತಿರೋ ಮಟ್ಟಿಗೆ 3 ಜನ, ಇನ್ನು ಯಾರ್ಯಾರು ಮುಂದೆ ಬಂದಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ತುಂಬಾ ಬೇಜಾರಾಯ್ತು ಸರ್. ಮನ್ಸಿಗೆ ತುಂಬಾ ನೋವಾಗ್ತಿದೆ. ನನ್ ಮಗನು ತುಂಬಾನೇ ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ಶಶಿ, ಇದು ಧಾರ್ಮಿಕ ನಂಬಿಕೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಪರೀಕ್ಷೆನ ನಡೆಸೋರಿಗೆ ಅಟ್ಲೀಸ್ಟು ಕಿಂಚಿತ್ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಈ ರೀತಿಯಾಗಿ ಮಾಡಿದ್ರೆ ಯಾವ ರೀತಿಯಾದಂತಹ ಒಂದಷ್ಟು ಮೆಸೇಜ್ ಹೋಗುತ್ತೆ ಮತ್ತು ಯಾವ ರೀತಿಗೆ ವಿವಾದ ಆಗುತ್ತೆ ಅಂತ. ಇದೇನು ಫಸ್ಟ್ ಟೈಮ್ ಏನಲ್ಲ, ಲಾಸ್ಟ್ ಇಯರು ಇದೇ ರೀತಿಯಾದಂಥ ಎಡವಟ್ಟನ್ನು ಮಾಡ್ಕೊಂಡಿರ್ತಕ್ಕಂಥ ನಿದರ್ಶನ ಇದೆ. ಒಂದು ಪರೀಕ್ಷೆಗೆ ತೆಗೆಸ್ತಾರೆ, ಇನ್ನೊಂದು ಪರೀಕ್ಷೆಗೆ ಅಲೋ ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಅಲ್ಲಿರ್ತಕ್ಕಂತಹ ಪರೀಕ್ಷೆ ನಡೆಸೋರ್ದೇ ಸಮಸ್ಯೆ ಅನ್ನುವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಂತ.
ಏನು ಹೇಳ್ತಾ ಇದ್ದಾರೆ ಶಶಿ? ಈಗ ಪೋಷಕರು ಏನು ಹೇಳ್ತಿದ್ದಾರೆ, ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ? ಸದ್ಯ ಈಗ ಅವ್ರಿಗೆ ಅಲೋವ್ ಇದೆಯಾ, ಹೇಗಿದೆ ಅಂತ? ಶಿವಶಂಕರ್, ಕಳೆದ ವರ್ಷ ಕೂಡ ಇದೇ ತರಹದ ಸಿಇಟಿ ಎಕ್ಸಾಮ್ ನಲ್ಲೂ ಕೂಡ ಜನಿವಾರವನ್ನ ಬಿಡಿಸಿ ಇಡೀ ರಾಜ್ಯವೇ ತಲೆತಗ್ಗಿಸುವಂತ ಕೆಲಸ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು, ಸಚಿವ ಸಂಪುಟದಲ್ಲಿರುವಂತಹ ಎಲ್ಲಾ ಸಚಿವರು ಕೂಡ ಕ್ಷಮೆಯಾಚನೆಯನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಧಾರ್ಮಿಕ ಮನೋಭಾವನೆಗಳಿಗೆ ಯಾವುದೇ ರೀತಿಯಲ್ಲಿ ಕೂಡ ಧಕ್ಕೆ ತರುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು. ತಾಳಿ ಆಗಿರ್ಬೋದು, ಅದೇ ರೀತಿ ಕೂಡ ಜನಿವಾರ ಆಗಿರ್ಬೋದು, ಯಾವುದನ್ನು ಕೂಡ ಬಿಡಿಸುವಂತ ರೂಲ್ಸ್ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಂತ ಆದೇಶ ಕೂಡ ಇಲ್ಲ. ಆದ್ರೂ ಕೂಡ ಕೆಲವೊಂದಷ್ಟು ಜನ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದಕ್ಕೆ ಮಾಡಿದ್ರ, ಇಲ್ಲ ಬೇರೆ ತರ ಮೆಸೇಜ್ ಏನಾದ್ರು ಪಾಸ್ ಮಾಡೋದಕ್ಕೆ ಮಾಡಿದ್ರ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಹೀಗಾಗಿ ಮಡಿವಾಳದಲ್ಲಿರುವಂತ ಏನು ಕೃಪಾನಿಧಿ ಏನು ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಏನಿದೆ, ಈ ಕಾಲೇಜಿನಲ್ಲಿ ನಿನ್ನೆ ಈ ರೀತಿಯಂತ ದುರ್ಘಟನೆ ನಡೆದಿದೆ. ಸುಮಾರು 4 ಜನ ವಿದ್ಯಾರ್ಥಿಗಳಿಗೆ ನೀವು ಜನಿವಾರವನ್ನ ತೆಗಿಲೇಬೇಕು, ಅದ್ರಲ್ಲಿ ಏನಾದ್ರೂ ಮೆಟಲ್ ಇದ್ರೆ ನಾವೇನ್ ಮಾಡಕ್ಕಾಗುತ್ತೆ, ಹಾಗಾಗಿ ನೀವು ಜನಿವಾರವನ್ನ ತೆಗೆದ್ರೆ ಮಾತ್ರ ನಿಮ್ಗೆ ಎಕ್ಸಾಮ್ಗೆ ಅಲೋ ಮಾಡ್ತೀವಿ, ಇಲ್ಲಾಂದ್ರೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಗಾಬರಿಯಾದಂತ ವಿದ್ಯಾರ್ಥಿಗಳು 4 ಜನ ವಿದ್ಯಾರ್ಥಿಗಳು 4 ಜನ ಕೂಡ ಜನಿವಾರವನ್ನ ಬಿಚ್ಚಿ ಎಕ್ಸಾಮ್ಗೆ ಹೋಗಿದ್ದಾರೆ. ಎಕ್ಸಾಮ್ ಬರೆದಂತ ಸ್ಟೂಡೆಂಟ್ ಕೂಡ ನಮ್ಮ ಜೊತೆ ಇದ್ದಾರೆ. ಆ ಒಂದು ಸನ್ನಿವೇಶದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು, ಧಾರ್ಮಿಕ ಮನೋಭಾವನೆಗಳ ಮೇಲೆ ಅವ್ರಿಗೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅಂತ ಕೂಡ ಕೇಳೋಣ. ಪುಟ, ಎಕ್ಸಾಮ್ ಹೇಗ್ ಬರ್ದೆ, ಏನ್ ಅನ್ಸ್ತು ಆ ಟೈಮಲ್ಲಿ ನಿಂಗೆ? ಎಕ್ಸಾಮ್ ಚೆನ್ನಾಗಿ ಬರ್ತದೆ. ಅದೇ ತುಂಬಾ ಬೇಜಾರಾಯ್ತು ಜನಿವಾರ ತೆಗ್ಸಿದಾಗ. ನಮ್ಮ ಪ್ರೊಡಕ್ಷನ್ ತರ ಕಷ್ಟಪಟ್ಟು ಚಿಕ್ಕವರಿಂದಾಗ ಅಪ್ಪ ಕಷ್ಟಪಟ್ಟು ದುಡ್ದ್ಬಿಟ್ಟು ಮುಂಜಿ ಅಂತ ಮಾಡಿರ್ತಾರೆ ನಮ್ಗೆ ಥ್ರೆಡ್ ಹಾಕುವಾಗ. ಅದು ತೆಗ್ದಾಗ ಒಂದ್ಸಲಿ ಓಕೆ, ಇವಾಗ ತುಂಬಾ ಬೇಜಾರಾಯ್ತು ಅಂಕಲ್. ಒಂಥರ ಚೆಕ್ ಇನ್ ಮಾಡುವಾಗ ಶರ್ಟ್ ಹಿಂಗ್ ಅಂದ್ಬಿಟ್ಟು ಹಿಂಗ್ ನೋಡಿ ತುಂಬಾ ಬೇಜಾರಾಯ್ತು. ಒಂದು ಪ್ರೈವಸಿ ಅಂತ ಏನೂ ಇಲ್ವಾ ಅಂತ ಅಷ್ಟೇ. ಇವಾಗ ಮುಂದೆ ನಮ್ಗೆ ಹಿಂಗ್ ಮಾಡಿದ್ರೆ ಮುಂದೆ ಯಾರಿಗೆ ಏನ್ ಬೇಕು